ಸರ್ ನಮಸ್ತೆ. ನಮಸ್ತೆ ನಾಗೇಶ್. ಸರ್ ನಿನ್ನೆ ರಾತ್ರಿ ಪ್ರೊವಿಷನಲ್ ರಿಸಲ್ಟ್ ಬಂದಿದೆ ರೌಂಡ್ 2ದು. ಓಕೆ. ಸೊ ತುಂಬಾ ಜನ ಸ್ಟೂಡೆಂಟ್ಸ್‌ಗೆ ಒಳ್ಳೊಳ್ಳೆ ಕಾಲೇಜ್ ಸಿಕ್ಕಿದೆ ಅವ್ರ ಚಾಯ್ಸ್ ಪ್ರಕಾರ. ಸೊ ನಿನ್ನೆಯಿಂದ ನನಗೆ ತುಂಬಾ ಜನ ಏನ್ ಕೇಳ್ತಿದ್ದಾರೆ, "ಸರ್ ನೀವು ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಬಗ್ಗೆ ಏನೂ ಮಾತಾಡಿಲ್ಲ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ" ಅಂತ ಕೇಳಿದ್ರು. ಸೊ ನಾನು ಐ ಥಿಂಕ್ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಓಕೆ. ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಸರ್. ಸೊ ಈ ಕಾಲೇಜು 2011 ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಹೌದು. ಸೊ ಈಗ ಹೇಗಿದೆ ಸರ್? ಫಸ್ಟ್ ಕ್ವೆಶ್ಚನ್ ಎಲ್ಲರೂ ಏನ್ ಕೇಳ್ತಾರೆ ಸರ್, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ ಸರ್? ನಾಗೇಶ್, ಇಲ್ಲಿ 2 ತರ ಇದ್ ಮಾಡಕ್ಕಾಗುತ್ತೆ. ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್ ನಾಗೇಶ್. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಓಕೆ. ಇನ್ಫ್ರಾಸ್ಟ್ರಕ್ಚರ್ ನಿಮ್ಗೆ ಆರ್‌ವಿ ತರ, ಪಿಎಸ್ ತರ ಅಂತ ಓಕೆ. ಇಲ್ಲ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಬೇಕು ಅಷ್ಟಿದೆ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ. ಓಕೆ. ಓಕೆನಾ? ನಾಟ್ ಮಾಡರ್ನೈಸ್ಡ್, ಹಾ. ನಾಟ್ ತುಂಬಾ ಕೆಳಮಟ್ಟದಲ್ಲೂ ಇಲ್ಲ. ಒಂದು ಮಾಡರ್ನ್ ಆಗಿ ಎಷ್ಟು ಬೇಕು ಅಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಬಟ್ ಕ್ವಾಲಿಟಿ ವೈಸ್ ಕೇಳಿದೀವಿ ನಾವು. ಆಮೇಲೆ ಎಲ್ಲಾ ಬ್ರಾಂಚ್ ಕೂಡ ಎನ್‌ಬಿಎ ಆಗಿದೆ. ಎನ್‌ಬಿಎ ಅಕ್ರಿಡೇಟೆಡ್. ಎನ್‌ಬಿಎ ಅಕ್ರಿಡೇಟ್ ಆಗಿದೆ. ಓಕೆ. ಎನ್‌ಬಿಎ ಸೊ ಅಕ್ರಿಡೇಟೆಡ್ ಆಗ್ಬೇಕಂದ್ರೆ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಎಜುಕೇಶನ್ ಇರುತ್ತೆ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಬೇಕು ಅಷ್ಟು ಇರುತ್ತೆ. ಎನ್‌ಬಿಎ ಕೊಡ್ಬೇಕಂತಂದ್ರೆ ಒಂದು ಡಿಪಾರ್ಟ್ಮೆಂಟ್ ಏನೇನು ಲ್ಯಾಬ್ಸ್ ಇರಬೇಕು, ಸೆಮಿನಾರ್ ಹಾಲ್ ಇರಬೇಕು, ಎಲ್ಲ ಇರುತ್ತೆ. ಸೊ ಓಕೆ. ಅದ್ರ ಕಾಲೇಜ್ ಎಷ್ಟು ಬೇಕು ಅಷ್ಟಿದೆ. ಸೊ ಓಕೆ. ಯು ಆರ್ ನಾಟ್ ಎಕ್ಸೆಪ್ಟೆಡ್ ಲೈಕ್ ಐ ವಾಂಟ್ ಪಿಎಸ್ ಇನ್ಫ್ರಾಸ್ಟ್ರಕ್ಚರ್, ಆರ್‌ವಿ ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕು ಅಂತಂದ್ರೆ ಇಟ್ ಇಸ್ ನಾಟ್ ಬಟ್ ಎಜುಕೇಶನ್ ವೈಸ್, ಕ್ವಾಲಿಟಿ ವೈಸ್ ಇಟ್ ಇಸ್ ಅ ಗುಡ್ ಕಾಲೇಜ್. ಸೊ ಈಗ ಏನು ಅಟ್ರಾಕ್ಟಿವ್ ಆಗಿ ಬಿಲ್ಡಿಂಗು, ಮಾಡರ್ನ್ ಫೆಸಿಲಿಟೀಸ್ ಎಲ್ಲ ನೀವೇನು ಎಕ್ಸ್ಪೆಕ್ಟ್ ಮಾಡದೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಬೇಕು ಅಂದ್ರೆ ಹಾ. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಒಂದು ಆಪ್ಷನ್ ಆಗಿ ಇಟ್ಕೊಬಹುದು. ಆಪ್ಷನ್ ಆಗಿ ಇಟ್ಕೋಬಹುದು. ಬಟ್ ಅಂದ್ರೆ ಅಂತರ ಮಾಡರ್ನ್ ಅಂತಂದ್ರೆ ಮಾಡರ್ನ್ ಆಗಿದೆ. ಎಷ್ಟು ಓಕೆ. ಬೇಕು ಅಷ್ಟಿದೆ ಅಷ್ಟೇ. ಅಲ್ಲ ಈಗ ಎಲ್ಲ ಒಂದ್ ಸ್ವಲ್ಪ ಡಿಫ್ರೆಂಟ್ ಅಬ್ರಾಡ್ ಸ್ಟೈಲ್ ಅಲ್ಲೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿ ಮಾಡ್ತಿರ್ತಾರೆ. ಆ ತರ ಇಲ್ಲ, ನಾರ್ಮಲ್ ನಾರ್ಮಲ್ ಆಗಿ ಒಂದು ನಾರ್ಮಲ್ ಆಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಕಾಲೇಜ್ ಹೆಂಗ್ ಹಾ. ಬಿಲ್ಡ್ ಬೇಕಂಗಿದೆ. ಸೊ ನಿಮ್ಗೆ ಅತಿಯಾಗಿ ಬಿಲ್ಡಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಕ್ವಾಲಿಟಿ ಆಫ್ ಎಜುಕೇಶನ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂದ್ರೆ ಹೌದು. ಅಂದ್ರೆ ಈಗಿನ ಜನರೇಷನ್ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗದೆ ಆ ತರ ಬಿಲ್ಡಿಂಗ್ಸ್ ಇರೋ ಕಾಲೇಜಸ್ ಅಲ್ವಾ ಸರ್? ಹೌದು. ಬಟ್ ಏನಾಗಿದೆ, 15 ಇಯರ್ಸ್ ಸಸ್ಟೈನ್ ಆಗಿದೆ. ನೀವು ಲೆಕ್ಕ ಹಾ ಹಾಕೊಳ್ಳಿ. ಸರ್ ಹೌದು. 2011 ಅಲ್ಲಿ ಓಪನ್ ಆಗಿದೆ ಅಂದ್ರೆ 2026 ಇದು 15 ಇಯರ್ಸ್. ಸೊ ಅಂದ್ರೆ 15 ಇಯರ್ಸ್ ಇಂದ ಕ್ವಾಲಿಟಿ ಆಫ್ ಎಜುಕೇಶನ್ ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಮೇಜರ್ ಟೆಕ್ನಿಕಲ್ ಆಗಿ ಮಾತಾಡ್ಬೇಕು ಅಂದ್ರೆ ಯಾವುದೇ ಕಾಲೇಜು 15 ವರ್ಷದೊಳಗಡೆ ಈಗ ನ್ಯಾಕ್ ಎ ಗ್ರೇಡ್ ಇದೆ, ಪ್ಲಸ್ ತುಂಬಾ ಕೋರ್ಸಸ್ ಹೌದು. ಎನ್‌ಬಿಎ ಅಕ್ರಿಡೇಷನ್ ಆಗಿದೆ. ಹೌದು. ಸೊ ಆ ತರ ಎಷ್ಟೋ ಕಾಲೇಜ್ ಇನ್ನೂ ಅಡ್ಮಿಷನ್ಗೆ ಕಷ್ಟ ಪಡ್ತಿರ್ತಾರೆ. ಇವ್ರು ಅಕ್ರಿಡೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಕ್ವಾಲಿಟಿ ಇಲ್ದಿರ ಮಾಡೋದಕ್ಕೆ. ನಾಗೇಶ್ ಅವ್ರು ಏನ್ ಮಾಡಿದ್ದಾರೆ, ಬೇರೆ ಕಾಲೇಜ್ ತರ ಟ್ರೆಂಡ್ ಕಡೆ ಬಿದ್ದಿಲ್ಲ ನಾಗೇಶ್. ಓಕೆ. ಓಕೆನಾ? ಒಂದು 5 ಬ್ರಾಂಚಸ್ ಇಟ್ಕೊಂಡಿದ್ದಾರೆ ಅಷ್ಟೇ ಸಾಕು. ಅದೊಂದು ಮೆಕ್ಕು ಸಿವಿಲ್, ಇಸಿ, ಇನ್ಫಾರ್ಮೇಶನ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ಸ್ ಇಷ್ಟು ಇಟ್ಕೊಂಡಿದ್ದಾರೆ ಅಷ್ಟೇ. ಐದಾರು ಕೋರ್ಸ್ ಇಟ್ಕೊಂಡಿದ್ದಾರೆ. ಕೋರ್ಸ್ ಇಟ್ಕೊಂಡಿದ್ದಾರೆ ಅಷ್ಟೇ. ಓಕೆ. ಬಟ್ ಬೇರೆಯವ್ರ ತರ ಸೈಬರ್ ಅಂದ್ರೆ ತುಂಬಾ ಸೈಬರ್ ಸೆಕ್ಯೂರಿಟಿ, ಐಒಟಿ, ಆಮೇಲೆ ಸೈಬರ್ ಸೆಕ್ಯೂರಿಟಿ ಅಲ್ಲೇ ಒಂದು 2-3 ಕೋರ್ಸಸ್ ಆ ತರ ಇಟ್ಕೊಂಡಿಲ್ಲ. ಸೊ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದಾರೆ. ಸಾಕು. ಆದ್ರೆ ಅವರು ದೇ ಆರ್ ಗೋಯಿಂಗ್ ಆನ್ ಕ್ವಾಲಿಟಿ ಆಫ್ ಎಜುಕೇಶನ್, ನಾಟ್ ಗೋಯಿಂಗ್ ಆನ್ ಟ್ರೆಂಡ್. ಸೊ ಕ್ವಾಲಿಟಿ ಕಡೆ ಕಾನ್ಸಂಟ್ರೇಟ್ ಹೌದು. ಮಾಡಿದ್ದಾರೆ. ಸುಮ್ನೆ ಇಷ್ಟ ಬಂದಾಗೆ ಯೂನಿವರ್ಸಿಟಿಗಳಲ್ಲಿ ಓಪನ್ ಮಾಡ್ತಾರಲ್ಲ, ಬಾಯಿಗೆ ಬಂದ ಹೆಸರದೆಲ್ಲ ಒಂದೊಂದು ಕೋರ್ಸ್ ನ ಹೌದು, ಓಪನ್ ಹೌದು. ಮಾಡಿಲ್ಲ. ಹೌದು. ಸೊ ಒಂದು ಡೀಸೆಂಟ್ ಆಗಿ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಒಳ್ಳೆ ತರ. ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಇದು ನ್ಯಾಕ್ ಎ ಗ್ರೇಡ್ ಅಂದ್ರೆ ಏನ್ ಸರ್? ಈಗ ತುಂಬಾ ಜನಕ್ಕೆ ನ್ಯಾಕ್ ಎ ಗ್ರೇಡ್ ಅಂದ್ರೆ ಏನಿರುತ್ತೆ ನಾಗೇಶ್ colleges? ಏನಿಲ್ಲ, ಇದು ನ್ಯಾಕ್ ಎ ಗ್ರೇಡ್ ಅಂದ್ರೆ ಡಿಪಾರ್ಟ್ಮೆಂಟ್ ವೈಸ್ ಅಂದ್ರೆ ಕಾಲೇಜ್ಗೆ ಒಂದು ಎಷ್ಟು ಕ್ವಾಲಿಟಿ ಆಫ್ ಅಂತ ಪಾಯಿಂಟ್ಸ್ ಅಂತ ಇರುತ್ತೆ. ಓಕೆ. ಸೊ ಅಂದ್ರೆ ನ್ಯಾಕ್ ಬೋರ್ಡ್ ಅವ್ರು ಕೊಡ್ತಾರೆ. ಓಕೆ. ಓಕೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಾಲೇಜಲ್ಲಿ ಲ್ಯಾಬ್ಸ್ ಇದೆಯಾ, ಹೈಜಿನ್ ಆಗಿದೆಯಾ, ಆಮೇಲೆ ಟೀಚಿಂಗ್ ಕ್ವಾಲಿಟಿ ಹೆಂಗಿದೆ, ಟೀಚಿಂಗ್ ಮೆಥಡ್ಸ್ ಹೆಂಗಿದೆ, ಓಕೆ. ಸೊ ಆ ತರ ಎಲ್ಲ ಪ್ಲೇಸ್ಮೆಂಟ್ಸ್ ಹೇಗಿದೆ, ಪ್ಲೇಸ್ಮೆಂಟ್ಸ್ ರಿಸಲ್ಟ್ಸ್ ಯಾವ ತರ ಆಮೇಲೆ ಬರ್ತಾ ಇದೆ? ಫ್ಯಾಕಲ್ಟಿ ರಿಟೇನೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಓಕೆ. ಓಕೆ. ಫ್ಯಾಕಲ್ಟಿ ರಿಟೇನೇಷನ್ಸ್ ಹೆಂಗಿದೆ, ಸೊ ಎಲ್ಲಾ ತರನು ಇಂಪಾರ್ಟೆಂಟ್ ಬೇಕಾಗುತ್ತೆ ನಾಗೇಶ್. ಸೊ ಇದು ಮೇಜರ್ ಹಂಗೆ ಮತ್ತೆ ಎನ್‌ಬಿಎನೂ ಅಷ್ಟೇ ಸರ್. ಈಗ ಡಿಪಾರ್ಟ್ಮೆಂಟ್ ವೈಸ್ ಎನ್‌ಬಿಎ ಅಕ್ರಿಡೇಷನ್ ಕೊಡ್ಬೇಕು ಹೌದು. ಅಂದ್ರೂ ಔಟ್‌ಪುಟ್ ಓರಿಯೆಂಟೆಡ್ ಇರುತ್ತೆ. ಔಟ್‌ಪುಟ್ ಅಂದ್ರೆ ನಿಮ್ ಕ್ವಾಲಿಟಿ ಯಾವ ತರ ಇನ್‌ಪುಟ್ ಹೌದು. ಬಂದಿದೆ, ಔಟ್‌ಪುಟ್ ಅಂದ್ರೆ ಸೊ ಯಾವ ತರ ಈಗ ಹುಡುಗರಿಗೆ ಕೆಲಸ ಅಲ್ಲಿ ಕೊಟ್ಟಿದಾರೋ ನ್ಯಾಕ್ ಮತ್ತೆ ಎನ್ಬಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ನ್ಯಾಕ್ ಓವರ್ ಆಲ್ ಕಾಲೇಜ್ ಕೊಡ್ತಾರೆ. ಕಾಲೇಜ್ಗೆ. ಓವರ್ ಆಲ್ ಕಾಲೇಜ್ ಅಂದ್ರೆ ಒಂದು ಓಕೆ. ಕಾಲೇಜ್ ಯಾವ ತರ ಪ್ಲೇಸ್ಮೆಂಟ್ಸ್ ಇದೆ, ಫ್ಯಾಕಲ್ಟಿ ರಿಟೇನೇಷನ್ಸ್ ಹೆಂಗಿದೆ, ಲ್ಯಾಬ್ಸ್ ಇದೆಯಾ, ಹೈಜಿನ್ ಆಗಿದೆಯಾ, ಬಿಲ್ಡಿಂಗ್ಸ್ ಚೆನ್ನಾಗಿದ್ಯಾ, ಸೊ ಆ ತರ ಎಲ್ಲ ಅಂದ್ರೆ ಎಲ್ಲ ಅದನ್ನ ಎನ್ಬಿಎ ಡಿಪಾರ್ಟ್ಮೆಂಟ್ ವೈಸ್ ಕೊಡ್ತಿದೆ. ಎಲ್ಲ ಡಿಪಾರ್ಟ್ಮೆಂಟ್ ಎನ್ಬಿಎ ಆಗಿದೆ. ಹೌದು. ಸೊ ಮೇಜರ್ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಎನ್ಬಿಎ ಆಗೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಗುಡ್ ಕ್ವಾಲಿಟಿ ಆಫ್ ಎಜುಕೇಶನ್. ಓಕೆ. ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಎಲ್ಲಾ ಫೆಸಿಲಿಟಿ ಇದ್ರೇನೆ ನಿಮ್ಗೆ ಎಲ್ಲ ಕೊಡೋದು. ಎನ್‌ಬಿಎ ಅಥವಾ ಹೌದು. ನ್ಯಾಕ್ ಅಕ್ರಿಡೇಷನ್ ಆಗ್ಬೇಕು ಹೌದು. ಅಂದ್ರೆ ಯಾವುದೇ ರೀತಿ ಅವರು ನಿಮ್ಗೆ ಬಿಲ್ಡಿಂಗ್ ನೋಡ್ಕೊಡೋದಿಲ್ಲ. ಏನ್ ಹೌದು. ಫೆಸಿಲಿಟಿ ಬೇಕೋ ಅದಕ್ಕೆ ಇದೆಯೋ ಇಲ್ಲೋ ಅಂತ ಚೆಕ್ ಹೌದು. ಮಾಡಿ ಕ್ವಾಲಿಟಿ ಆಫ್ ಹೌದು. ಎಜುಕೇಶನ್ ಇದೆಯೋ ಇಲ್ಲೋ ಅಂತ ಹೇಳಿ ಕೊಡ್ತಾರೆ. ಸರ್ ವೆರಿ ಇಂಪಾರ್ಟೆಂಟ್, ನಾವು ಮಾತಾಡೋದು ಮುಂಚೆನೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬೇಕಾಗಿತ್ತು. ಸರ್ ಇದು ಎಲ್ಲಿ ಲೊಕೇಟ್ ಆಗಿದೆ? ಇದು ಕನಕಪುರ ರೋಡ್. ಕನಕಪುರ ರೋಡ್. ಕನಕಪುರ ರೋಡ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಆಫ್ ಮೆಟ್ರೋ ಸ್ಟೇಷನ್ 4 ಕಿಲೋಮೀಟರ್ ಬರುತ್ತೆ. ಅಲ್ಲಿ ಒಂದು ಆಶ್ರಮ ಬರುತ್ತೆ. ಆರ್ಟ್ ಆಫ್ ಲಿವಿಂಗ್. ಓಕೆ. ಓಕೆ. ಆಶ್ರಮ ಬರುತ್ತೆ. ಅಲ್ಲಿ ನಿಯರೆಸ್ಟ್ ಇದೆ. ನಿಯರೆಸ್ಟ್ ಇದೆ. ಸೊ Okay. ನಿಮ್ ಏನೋ ಮೆಟ್ರೋದಲ್ಲಿ ಓಡಾಡ್ತೀವಿ ಅಂದ್ರು 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಅಲ್ಲಿ ಒಂದು 4 ಕಿಲೋಮೀಟರ್ ಮೆಟ್ರೋ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ 4 ಕಿಲೋಮೀಟರ್ಗೆ ಬಸ್ ಕ್ಯಾಚ್ ಮಾಡ್ತೀನಿ ಅಂತ ಯು ಕ್ಯಾನ್ ಟ್ರಾವೆಲ್ ಟು ದ ಕಾಲೇಜ್.
ಸೊ ಅಂದ್ರೆ ಈಗ ಮೆಟ್ರೋ ಕನೆಕ್ಟಿವಿಟಿ ಇದೆ, BMTC ಕನೆಕ್ಟಿವಿಟಿ ಇದೆ. BMTC ಕನೆಕ್ಟಿವಿಟಿ ಎಲ್ಲಾ ಕಡೆ ಇದ್ದೇ ಇರುತ್ತೆ ನಾಗೇಶ್. ಸೊ ಜೊತೆಗೆ ಈಗ ಬೆಂಗಳೂರಿಗೆ ಇವ್ರು ಕಾಲೇಜ್ ಬಸ್ ಫೆಸಿಲಿಟಿನೂ ಕೊಟ್ಟಿರ್ತಾರೆ. ಖಂಡಿತ ಕೊಟ್ಟಿರ್ತಾರೆ ನಾಗೇಶ್. ಸೊ ಅಂದ್ರೆ ಬಟ್ ಇದು ಕನಕಪುರ ರೋಡ್ ಅಲ್ಲಿ ಇದೆ. ಔಟ್ ಸೈಡ್ಸ್ ಇಂದ ಯಾರು ಬಂದು ಸೇರ್ಕೊಳ್ಳೋರು ಇದ್ರೆ ನಿಯರೆಸ್ಟ್ ಅಲ್ಲಿ PGs ಇರುತ್ತೆ, ಹಾಸ್ಟೆಲ್ಸ್ ಇರುತ್ತೆ. ಯು ಕ್ಯಾನ್ ಗೋ ದೇರ್. ಸೊ ಇದು ಸಿಟಿಯಿಂದ ಔಟ್ಸ್ಕಟ್ಸ್ ಅಲ್ಲಿ ಇದೆ ಅನ್ನೋದೊಂದು ಪಾಯಿಂಟ್ ತೆಗೆದ್ರೆ ಇಸ್ ವೆರಿ ಗುಡ್ ಕಾಲೇಜ್. ಇಟ್ಸ್ ಅ ಗುಡ್ ಕಾಲೇಜ್ ನಾಗೇಶ್. ಓಕೆ, ಸಿಟಿ ಒಳಗಡೆ ಟ್ರಾಫಿಕ್ ಅಲ್ಲಿ ಜಂಜಾಟ ಬೇಡ ಅಂದ್ರೆ ಸ್ವಲ್ಪ ಓಕೆ, ಸ್ವಲ್ಪ ಔಟ್ ಸೈಡ್ಸ್ ಅಲ್ಲಿ ಇರೋದೇ ಕಾಲೇಜು. ಬಟ್ ಏನಂದ್ರೆ ಒಳ್ಳೆ ಕ್ವಾಲಿಟಿ. ನಾನು ಇದು ತುಂಬಾ ಕೇಳಿದ್ದೀನಿ, ತುಂಬಾ ರೆಪ್ಯುಟೇಷನ್ ಇದೆ ಆಸ್ ಎ ಪಾಯಿಂಟ್ ಆಫ್ ಟೀಚಿಂಗ್. ತುಂಬಾ ಒಳ್ಳೆ ರೆಪ್ಯುಟೇಷನ್ ಮೇಂಟೈನ್ ಮಾಡಿದ್ರೆ ಒಳ್ಳೆ ಫೀಡ್ಬ್ಯಾಕ್ ಇದೆ ಟೀಚಿಂಗ್ ಸೈಡ್ ಅಲ್ಲಿ. ಇವಾಗ ನಿಮ್ಗೆ ಎಲ್ಲ NB ಆಗಿದೆ, NAC ಆಗಿದೆ, A ಗ್ರೇಡ್ ಅಲ್ಲಿ ಆಗಿದೆ ಅಂತಂದ್ರೆ ಇಟ್ಸ್ ದೇ ಆರ್ ಗಿವಿಂಗ್ ಗುಡ್ ಕ್ವಾಲಿಟಿ ಆಫ್ ಎಜುಕೇಶನ್. ಸುಮ್ನೆ NAC ಮತ್ತೆ NBA ಬೋರ್ಡ್ ಕೊಟ್ಬಿಡಲ್ಲ ಸುಮ್ನೆ. ಓಕೆನಾ, ಗುಡ್ ಆಫ್ ಕ್ವಾಲಿಟಿ ಆಫ್ ಎಜುಕೇಶನ್ ಇರೋದ್ರಿಂದ ಆ ತರ ಎಲ್ಲ ಕೊಡಕ್ ಸಾಧ್ಯ ಅವರು. ಆಮೇಲೆ ಇನ್ನೊಂದು ಸರ್, ಈ ಕಾಲೇಜ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ತುಂಬಾ ಕಡಿಮೆ ಇದೆ. ಎಲ್ಲೂ ನಿಮ್ಗೆ ಗೊತ್ತಾಗೋದಿಲ್ಲ, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಸೊ ಗೊತ್ತಾಗ್ಲಿಲ್ಲ ಅಂದ್ರೆ ಕಾಲೇಜ್ ಚೆನ್ನಾಗಿಲ್ಲ ಅನ್ಕೊಂಡ್ಬಿಡ್ತಾರೆ ಎಷ್ಟೊಂದು ಜನ. ಇಲ್ಲ ನಾಗೇಶ್, ಅದೇನಾಗುತ್ತೆ ಗೊತ್ತಾ, ಕೆಲವು ಕಾಲೇಜ್ಗೆ ಮೌತ್ ಪಬ್ಲಿಸಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಏನಾಗಿದ್ರೆ ನಾವು ಕೆಲಸ ಮಾಡಿದೀವಿ, ಮೌತ್ ಪಬ್ಲಿಸಿಟಿ ಬರ್ತಾರೆ, ಸ್ಟೂಡೆಂಟ್ಸ್ ಮೌತ್ ಪಬ್ಲಿಸಿಟಿ ಹೋಗಿರ್ತಾರೆ. ಯಾರ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಓದ್ಬೇಕು ಅಂದ್ರೆ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಕೊಡ್ತಾರೆ, ಆ ಫೀಡ್ಬ್ಯಾಕ್ ಮೇಲೆ ಜಾಯ್ನ್ ಆಗ್ತಾರೆ. ಆಮೇಲೆ ರ್ಯಾಂಕಿಂಗ್ ಅಷ್ಟೇ ಸರ್, ಕೋರ್ CS ಗೆಲ್ಲ ಒಳ್ಳೆ ಕಾಂಪಿಟೇಟಿವ್ ರ್ಯಾಂಕಿಂಗ್ ಅಲ್ಲೇ ಇದೆ. ಸಿಟಿ ಔಟ್ಸ್ಕಟ್ಸ್ ಅಲ್ಲಿ ಇದ್ರು ಒಳ್ಳೆ ಕಾಂಪಿಟೇಟಿವ್ ರ್ಯಾಂಕಿಂಗ್ ಅಲ್ಲೇ ಕಟ್ ಆಫ್ ಇದೆ. ಹೌದೌದು. ಸೊ ಇದು ಒಂಥರ ಟ್ರೆಂಡಿಂಗ್ ಕಾಲೇಜ್. ಮೇ ಬಿ ಅದು ಯಾಕೆ ತುಂಬಾ ಜನಕ್ಕೆ ಅವೇರ್ನೆಸ್ ಇಲ್ಲ ನನಗ್ ಗೊತ್ತಿಲ್ಲ. ಸೊ ಯಾಕೆಂದ್ರೆ ಮೇಜರ್ ಅನ್ಕೊಳಕ್ ಹೋಗ್ಬೇಡಿ, ಅವೇರ್ನೆಸ್ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಮ್ಗೆ ಗೊತ್ತಿದೆ ಅಂದ್ರೆ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ಕಾಲೇಜು. ಇಲ್ಲ, ತುಂಬಾ ಜನ ಕೇಳ್ತಿದ್ರು ನನ್ನ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ. ಕೇಳ್ತಿದಾರೆ ಅಂದ್ರೆ ಯಾರು ತುಂಬಾ ಉತ್ತರ ಕರ್ನಾಟಕದವರು ಆತರ, ನೀವು ಕನಕಪುರ ರೋಡ್ ಇಲ್ಲ ಬೆಂಗಳೂರಲ್ಲಿ ಇರೋರಿಗೆ ಆ ಕಾಲೇಜ್ ಬಗ್ಗೆ ಗೊತ್ತಿರುತ್ತೆ. ಓಕೆ, ಸೊ ಯಾರ್ಯಾರು ಉತ್ತರ ಕರ್ನಾಟಕದಿಂದ ಮೈಸೂರು ಇಲ್ಲ ಹಾಸನ ಅವ್ರಿಗೆಲ್ಲ ಗೊತ್ತಿರಲ್ಲ. ಸೊ ದೇ ಆರ್ ಆಸ್ಕಿಂಗ್. ಈಗ ನಮ್ಗೆ ಈಗ ನಾವು ಕೌನ್ಸಿಲಿಂಗ್ ಮಾಡಿದ ಹುಡುಗಂಗೆ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿದೆ. ಸೊ ನಾವು ಅವ್ನಿಗೆ ಹೇಳಿದ್ವಿ, ಅಪ್ಪ ಚೆನ್ನಾಗಿದೆ ಕಾಲೇಜ್ ಹೋಗಿ ಓದು ಅಂತ ಹೇಳಿದೀವಿ. ಅಂದ್ರೆ ಟೀಚಿಂಗ್ ಸೈಡ್ ನಮಗ್ ಗೊತ್ತಿದೆ, ನಾವ್ ಹೇಳಿರ್ತೀವಿ. ಪಾಪ ಎಷ್ಟೊಂದ್ ಜನಕ್ಕೆ ಅವೇರ್ನೆಸ್ ಇಲ್ಲ, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋದು ಒಂದು ಕಾಲೇಜ್ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ. ಜೊತೆಗೆ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ ಹೈಯೆಸ್ಟ್ ಪ್ಯಾಕೇಜ್ ಏನೋ 45 lakhs ತನಕ 2023 ಅಲ್ಲಿ ರೀಚ್ ಆಗಿದೆ. ಡೇಟಾಬೇಸ್ ಅಲ್ಲಿ ಹಾಕೊಂಡಿದ್ದಾರೆ, ಡೇಟಾಬೇಸ್ ಅಲ್ಲಿ ಹಾಕೊಂಡಿದ್ದಾರೆ ಅಂದ್ರೆ ಎಷ್ಟು ಪ್ಯಾಕೇಜ್ ಕೊಟ್ಟೆ ಸಿಕ್ಕಿರುತ್ತೆ ನನಗೆ. ಸೊ ಒಬ್ಬ ಹೈಯೆಸ್ಟ್ ಪ್ಯಾಕೇಜ್ ಡಿಪೆಂಡ್ ಆನ್ ದ ಸ್ಟೂಡೆಂಟ್. ಓಕೆ, ಆನ್ ಅಂಡ್ ಅವರೇಜ್ ಒಳ್ಳೆ ಪ್ಯಾಕೇಜ್, ಅವರೇಜ್ ಒಂದು 7 to 8 lakhs 10 lakhs IT ಬ್ರಾಂಚಸ್ ಗೆ ಖಂಡಿತ. ಈ ತರ ಕ್ವಾಲಿಟಿ ಆಫ್ ಎಜುಕೇಶನ್ ಇದ್ದಾಗ ಇವರು ಪ್ಲೇಸ್ಮೆಂಟ್ ಕಡೆನೂ ಮೇ ಬಿ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಮೇ ಬಿ ಇವರು ಯೂನಿವರ್ಸಿಟಿ ತರ ಒಂದು ಮಾಡರ್ನ್ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಕಾಣದೇ ಇದ್ರೆ ಇರ್ಬೋದು, ಅದೊಂದು ನೀವು ಲ್ಯಾಕಿಂಗ್ ಅಂತ ಅನ್ಕೋಬಹುದು. ಅದು ಬಿಟ್ರೆ ಮೇ ಬಿ ಕ್ವಾಲಿಟಿ ಆಫ್ ಎಜುಕೇಶನ್ ಈಗ ಇಂಪಾರ್ಟೆಂಟ್. ಎಷ್ಟೋ ಕಾಲೇಜಲ್ಲಿ ಪಠನೆ ಮಾಡೋದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅಂತಂದ್ರೆ ಮಾಡರ್ನ್ ಆಗಿ ಬಿಲ್ಡಿಂಗ್ಸ್ ಇಲ್ಲ, ಆದ್ರೆ ಬಿಲ್ಡಿಂಗ್ಸ್ ಏನಿರ್ಬೇಕು ಎಲ್ಲ ಇದೆ. ಕರೆಕ್ಟ್ ಅಷ್ಟೇ. ಬಟ್ ನೋಡೋರ್ಗೆ ಆಚೆಯಿಂದ ನೋಡಿದಾಗ ಬಿಲ್ಡಿಂಗ್ ಅಲ್ವಾ ಸರ್ ಇಂಪಾರ್ಟೆಂಟ್ ಆಗೋದು. ಕೆಲವ್ರಿಗೆ ಹೆಂಗ್ ಅನ್ಸುತ್ತೆ ನಾಗೇಶ್, ಈಗ ನೀವು ಎಕ್ಸಾಂಪಲ್ ಇವಾಗ ನೀವು ಗೌರ್ಮೆಂಟ್ ಕಾಲೇಜ್ ಬಿಲ್ಡಿಂಗ್ ಹಿಂಗಿರುತ್ತೆ, ಬಟ್ ಅದೊಡೆ ಎಲ್ಲಾ ಫೆಸಿಲಿಟೀಸ್ ಇರುತ್ತೆ. ಸರ್ ಹಂಗಲ್ಲ ಸರ್, ಈಗಿನ ಜನರೇಷನ್ ಹುಡುಗರಿಗೆ ಕಾಲೇಜ್ ಬಿಲ್ಡಿಂಗ್ ನೋಡ್ಬೇಕು, ನೋಡಿದ ತಕ್ಷಣ ಹೊರಗಡೆ ಅಸ್ಥೆಟಿಕ್ ಇಂಪಾರ್ಟೆಂಟ್, ಚೆನ್ನಾಗಿರ್ಬೇಕು, ಔಟ್ಲುಕ್ ನೋಡಿದ ತಕ್ಷಣ ಇಂಪ್ರೆಷನ್ ಚೇಂಜ್ ಆಗುತ್ತೆ. ಬಟ್ ಅವಾಗ ಏನ್ ಹೇಳ್ತಾರೆ, ಈ ಕಾಲೇಜ್ ಏನೋ ಚೆನ್ನಾಗಿಲ್ವೇನಪ್ಪ ಅಂತ. ಅಂದ್ರೆ ಎಲ್ಲಾ ಕಾಲೇಜ್ಗಳು ಮೊದ್ಲು ನೋಡಿ, ನೀವು ಆರ್ವಿನೇ ತಗೊಳ್ಳಿ, PS ಅವರೆಲ್ಲ ಇಂಪ್ರೂವ್ ಆದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡಿರೋದು, ಸಡನ್ ಆಗಿ ಯಾರು ಮಾಡ್ಕೊಂಡಿಲ್ಲ. ಸೊ ಇವರು 15 years ಬಿಲ್ಡಪ್ ಆಗಿದೆ, ಇವರು ಮುಂದೆ ಮಾಡ್ಬೋದೇನೋ. ಯಾರು ಮುಂದೆ ಅಂದ್ರೆ ಕಾಲೇಜ್ ಚೆನ್ನಾಗಿದೆ, ಬಟ್ ಇನ್ನು ಮಾಡರ್ನ್ ಆಗಿ ಮಾಡೋ ಸಾಧ್ಯತೆಗಳು ಜಾಸ್ತಿ. ಸೊ ಈ ಕಾಲೇಜ್ ಬಗ್ಗೆ ಲೊಕೇಶನ್ ಬಂದು ಕನಕಪುರ ರೋಡ್ ಅಲ್ಲಿ ಇದೆ. ಸೊ ನಿಯರೆಸ್ಟ್ ಆರ್ಟ್ ಆಫ್ ಲಿವಿಂಗ್ 2011 ಸ್ಟಾರ್ಟ್ ಆಗಿ 15 ವರ್ಷದ ಕಾಲೇಜು. 15 ವರ್ಷ ಅಂದ್ರೆ ಒಂದು 10 ರಿಂದ 12 ಬ್ಯಾಚ್ ಔಟ್ಪುಟ್ ಆಗಿರುತ್ತೆ. ಸೊ NBA ಮತ್ತೆ NAC ಅಕ್ರಿಡೇಷನ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಅವೇರ್ನೆಸ್ ಇರೋದಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ, ಯಾಕೆ NBA ಮತ್ತೆ NAC ಅಕ್ರಿಡೇಷನ್ ಓದ್ಬೇಕು ಅಂತಂದ್ರೆ, ನೀವೇನಾದ್ರು ಫಾರಿನ್ MS ಮಾಡಕ್ ಹೋಗ್ತೀನಿ ಅಂದ್ರೆ ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಗೊತ್ತು ನಿಮ್ಮ ಅಪ್ಲಿಕೇಶನ್. ದೇ ವಿಲ್ ಆಸ್ಕ್ ವೆದರ್ ಯು ಸ್ಟಡಿಡ್ ಇನ್ NBA NAC ಅಕ್ರಿಡೇಷನ್ ಕಾಲೇಜ್ ಅಂತ ಕೇಳ್ತಾರೆ. ಅಬ್ರಾಡ್ ಎಜುಕೇಶನ್ ಹೋಗ್ಬೇಕಾದ್ರೆ ಅದು ಅವೇರ್ನೆಸ್ ಇರಲ್ಲ. ಅವ್ರು ತುಂಬಾ ಆಮೇಲೆ MS ಮಾಡ್ಬೇಕು, ಅವಾಗ ಸಫರ್ ಪಡ್ತಾರೆ, ಅಯ್ಯೋ ನಾನು NBA NAC ಓದ್ಬೇಕಾಗಿತ್ತು ಅಂತ. ಬಟ್ ಈಗ ಮೇಜರ್ಲಿ NAC ಅಕ್ರಿಡೇಷನ್ ಎಲ್ಲಾ ಕಾಲೇಜಲ್ಲಿ ಇರುತ್ತೆ. NBA ಹೊಸ ಕೋರ್ಸ್ ಆದ್ರೆ ಎಲ್ಲಿರುತ್ತೆ ಸರ್? ಅಟ್ಲೀಸ್ಟ್ ಒಂದ್ 4 ಬ್ಯಾಚ್ ಔಟ್ಪುಟ್ ಆಗ್ಬೇಕು. ಅದರಿಂದ NBA ಇದು 15 ವರ್ಷ ಆಗಿರೋದ್ರಿಂದ ಎಲ್ಲ NBA ಇದೆ, NAC ಇದೆ. ಸೊ ಯಾರಿಗೆ ನಿಮ್ಗೆ ಮುಂದೆ ಫ್ಯೂಚರ್ ಹೆಲ್ಪ್ ಆಗ್ಬೇಕು ಅಂತಂದ್ರೆ ಖಂಡಿತ. ಸೊ ಅಂದ್ರೆ ಜೊತೆಗೆ ಕಾಂಪಿಟೇಟಿವ್ ಆಗಿರುತ್ತೆ. ಆಮೇಲೆ ರೀಸನಬಲ್. ಆಮೇಲೆ ಇನ್ನೊಂದ್ ಸರ್, ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಅಷ್ಟೇ ರೀಸನಬಲ್ ರೇಟ್ ಅಲ್ಲಿ ಕೊಡ್ತಾರೆ ಅಂತ ಕೇಳಿದೀನಿ. ಸೊ ಇವರು ಡೈರೆಕ್ಟ್ ಆಗಿ ಇನ್ ಕೇಸ್ ಏನಾದ್ರು ನಿಮ್ಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಸೇರಿಸಬೇಕು, CET ಅಲ್ಲಿ ಒಳ್ಳೆ ಕಾಲೇಜ್ ಸಿಗ್ಲಿಲ್ಲ, ಈ ಕಾಲೇಜ್ ಸೇರ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಕಾಲೇಜ್ನೇ ಕಾಂಟ್ಯಾಕ್ಟ್ ಮಾಡಿ. ಯಾವ್ದೇ ಮಿಡ್ಲ್ ಮ್ಯಾನ್ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಡೈರೆಕ್ಟ್ ಆಗಿ ಕಾಲೇಜ್ ಹತ್ರ ಹೋದ್ರೆ ಯು ಕ್ಯಾನ್ ಡಿಸ್ಕಸ್. ನೀವು ಎಲ್ಲಾ ಪೇರೆಂಟ್ಸ್ ಹೇಳೋದು ಅದನ್ನೇ, ಡೋಂಟ್ ಗೋ ವಿತ್ ಅ ಬ್ರೋಕರ್.
ಕರೆಕ್ಟ್. ಯಾಕಂದ್ರೆ ಗೊತ್ತಾ ನಿಮ್ಗೆ ಯಾವ್ದೇ ಕಾಲೇಜ್ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅವ್ರ ಅಡ್ಮಿಷನ್ ಕೊಡಕ್ಕೆ ಇರೋದು ನಿಮ್ಗೆ. ಹೌದು. ಅವರು ನಿಮ್ಗೆ ಅಡ್ಮಿಷನ್ ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಬೇಕು ಅಂತಾನೆ ಇರೋದು. ಸೊ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಒಂದು ಎಕ್ಸಾಕ್ಟ್ ಪ್ರೈಸ್ ಸಿಗುತ್ತೆ. ಸರ್ ಹಂಗಂತಲ್ಲ ಸರ್, ಪೇರೆಂಟ್ಸ್ ಎಲ್ಲ ಒಬ್ಬರಿಗೆ ಈಗ ನಾವು ರೂರಲ್ ಅಲ್ಲಿ ಇರ್ತೇವೆ, ನಾವು ಹೆಂಗಪ್ಪ ಇಂಜಿನಿಯರಿಂಗ್ ಇಲ್ಲ ಕಾಲೇಜಲ್ಲಿ ಇಲ್ಲ ಆ ಥರ ಮಾತಾಡೋದು ಏನಿಲ್ಲ ಅಂತ ನಾಗೇಶ್. ಎಲ್ಲಾದ್ರೂ ಹೆಲ್ಪ್ ಡೆಸ್ಕ್ ಅಂದ್ರೆ ನೀವು ಕಾಲೇಜ್ ಹೋಗ್ತಿದ್ದ ನಂಗೆ ಒಂದು ಟೀಮ್ ಇರುತ್ತೆ ನನಗೆ. ಅವ್ರು ಮಾತಾಡ್ಸಿದ್ರೆ ಸಾಕು, ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ. ಎಲ್ಲಾ ಕಾಲೇಜಲ್ಲಿ ಇದೇ ಇರುತ್ತೆ. ಸೊ ಡೈರೆಕ್ಟ್ ಆಗಿ ಮೀಟ್ ಮಾಡಿ, ಯಾರು ಬೇಡ ಅಂತಾರೆ. ಡೈರೆಕ್ಟ್ ಎಲ್ಲಾ ಕಾಲೇಜಲ್ಲೂ ಒಳ್ಳೆಯವ್ರು ಇರ್ತಾರೆ ಸರ್, ಮಾತಾಡಿದ್ರೆ ಅವರೇ ಕಮ್ಮಿ ಅವರೇ ಮಾಡ್ಕೊಡ್ತಾರೆ. ಕಡಿಮೆ ಮಾಡಿಕೊಡ್ತಾರೆ ನಾಗೇಶ್. ಯಾಕೆ ಬೇರೆಯವ್ರಿಗೆ ಯಾಕೋ ಕಮಿಷನ್ ಕೊಟ್ಟು Commission ನೀವು ಇದು ಕೊಟ್ಟು, ಮಾಡ್ತೀರಿ? ಹೌದು. ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗಿ, ಎಲ್ಲಾ ಹೌದು. ಕಾಲೇಜಲ್ಲೂ ಅಷ್ಟೇ, ಯಾವ್ದೇ ಕಾಲೇಜ್ ಆಗಿರ್ಲಿ ಹೌದು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿ. ಸೀಟ್ ಇದ್ರೆ ನೀವೇ ಮಾತಾಡಿ, ಪ್ರೈಸಿಂಗ್ ತೊಂದರೆ ಇಲ್ಲ. ಹೌದು, ಏನಿಲ್ಲ ಯಾರನ್ನು ಕರ್ಕೊಂಡು ಹೋಗಿ ಇನ್ಫ್ಲೂಯೆನ್ಸ್ ಮಾಡಿಸೋದು ಇಂಜಿನಿಯರಿಂಗ್ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಹೌದು ಐ ಖಂಡಿತ ಥಿಂಕ್ ನಾವು ನಾಗೇಶ್. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಮೆಜಾರಿಟಿ ಮಾಹಿತಿನ ನೀವು ಕೊಟ್ಟಿದ್ದೀರಿ ಸರ್. ಓಕೆ ಥ್ಯಾಂಕ್ ಯು ಸರ್. ಐ ಥಿಂಕ್ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ನನಗೆಲ್ಲ ಇನ್ನೂ ಏನೋ ಡೌಟ್ಸ್ ಬೇಕು ಅಂದ್ರೆ ನಮ್ಮ ಕಮೆಂಟ್ಸ್ ಹಾಕಿ ತಿಳಿಸ್ಕೊಡ ಅದಕ್ಕೇನಂತೆ. ಓಕೆ, ಒಳ್ಳೇದಾಗ್ಲಿ ಎಲ್ಲರಿಗೂ. ಥ್ಯಾಂಕ್ ಯು ಓಕೆ ಸರ್. ವೆಲ್ಕಮ್ ನಾಗೇಶ್.